ರೈಟ್, ನೇರವಾಗಿ ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವರಿಗೆ ಪ್ರಶ್ನೆ ಮಾಡ್ತೀನಿ. ಸರ್, ನಾವು ವಿನಯ್ ಅವರು ಅಂದ್ರೆ ಸಚಿವರ ಪುತ್ರ ವಿನಯ್ ಅವರು ಕೂಡ ರಿಪಬ್ಲಿಕ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು. ಅವ್ರನ್ನೂ ಕೇಳಿದ್ವಿ ನಾವು, ನಿಮ್ಮನ್ನೇನಾದ್ರೂ RVT ಅಂತ ಕರೀತಾರಾ, ನಿಮ್ಮ ಹೆಸರಿನ ಶಾರ್ಟ್ ಫಾರ್ಮ್ ಇದು, ನಿಮಗೂ ಅಬಕಾರಿ ಇಲಾಖೆಯ ಲೈಸೆನ್ಸಿಂಗ್ಗೂ ಏನಾದ್ರು ಸಂಬಂಧ ಇದೆಯಾ ಅಂದ್ರೆ ಸಹಜವಾಗೇ ಇಲ್ಲ ಅಂತ ಹೇಳಿದ್ರು. ನೀವು ಪಕ್ಷದ ವಕ್ತಾರರಾಗಿರೋದ್ರಿಂದ ನಿಮಗೇನಾದ್ರೂ ಗೊತ್ತಾ ಸರ್ ಯಾರು ಈ RVT ಅಂತ ಹೇಳಿ? ನಮಗೂ ಗೊತ್ತಿಲ್ಲಪ್ಪ, ನೀವೇ ಹೇಳ್ಬೇಕಿದ್ ಯಾರು RVT ಅಂತ. ನೀವೇ ಹೇಳ್ಬೇಕು ಯಾರು RVT ಅಂತ. ನಮಗೂ ಯಾರು ಇವಾಗ ಅದನ್ನ ಕಂಡಿಡಿಯೋ ಹೊಣೆ ಮಾಧ್ಯಮಗಳ ಮೇಲಿದೆ. ತನಿಖಾ ಸಂಸ್ಥೆಗಳಿದೆ, ತನಿಖೆ ಮಾಡ್ತಾರೆ ಯಾರು RVT, ಯಾರು BVT, SVT, MVT, ಮತ್ತೆ ನಮ್ ವಿಜೇಂದ್ರ ಇತ್ತಲ್ಲ VVT ಎಲ್ಲ ಟ್ಯಾಕ್ಸ್ ಗಳಿತ್ತಲ್ಲ, ತನಿಖೆ ಮಾಡ್ತಾರೆ ಸಂಸ್ಥೆಗಳಿದೆ, ತನಿಖಾ ಸಂಸ್ಥೆಗಳಿದೆ. ತನಿಖಾ ಸಂಸ್ಥೆ ಇದು AI ಮೂಲಕ ಮಾಡಿದೆ. ಯಾಕಂದ್ರೆ AI ತುಂಬಾ ಇವಾಗ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಈ ಆಡಿಯೋ AI ಇರಬಹುದು, ಏನ್ ಬೇಕಾದ್ರೂ ಮಾಡ್ತಾರೆ ಇವಾಗ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಹಿರಿಯ ಅಧಿಕಾರಿ ಅವರು ಕೂಡ ಹಂಗೆ ಹೇಳಿದ್ದಾರೆ, AI ನದ್ದೇ ವಿಡಿಯೋ ಅಂತ ಹೇಳಿ ತನಿಖೆ ಆಗ್ಲಿ. ಬಟ್ ಆಗುತ್ತಾ ಇವಾಗ ನೀವು ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಲೆಟ್ಸ್ ನಾಟ್ ಕಮ್ ಟು ಕನ್ಕ್ಲೂಷನ್, ಲೆಟ್ಸ್ ನಾಟ್ ಡೂ ದ ದಯವಿಟ್ಟು ನಾನು ಏನ್ ಹೇಳ್ತಿರೋದು ಅಲ್ಲ, ಕ್ವಶನ್ ಕೇಳಿ ಮೇಡಮ್, ಕ್ವಶನ್ ಕೇಳಿ ನಾನು ಆನ್ಸರ್ ಕೊಡ್ತೀನಿ. ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಲೆಟ್ಸ್ ನಾಟ್ ಕಮ್ ಟು ಕನ್ಕ್ಲೂಷನ್. ಕೋರ್ಟು ಕಚೇರಿ ತನಿಖಾ ಸಂಸ್ಥೆಗಳಿದೆ, ತನಿಖೆ ಮಾಡ್ಲಿ, ವರದಿ ಕೊಡ್ಲಿ. ನಾವಿಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಕ್ಯಾಮ್ರಾ ಮುಂದೆ ಕೂತ್ಕೊಂಡು ತನಿಖಾ ಮಾಡ್ಲಿ, ತನಿಖೆ ಮಾಡ್ಬಿಟ್ಟು RVT ಅಂದ್ರೆ ಯಾರು ಅಂತ ಗೊತ್ತಿಲ್ಲ. RVT 100 ಇದೆ. ಏನು RVT, ಏನದು RVT? ರೋಜರ್ ವಿಕ್ಟ್ರಿ ಟ್ರಾನ್ಸ್ಪೋರ್ಟ್ ಇರ್ಬೋದು, ನನಗೆ ಗೊತ್ತಿರೋ ಪ್ರಕಾರ. ನನಗೇನು ಗೊತ್ತದ RVT? ಅಬಕಾರಿ ಇಲಾಖೆ ಲೈಸೆನ್ಸ್ ಬರ್ಬೇಕು ಅಂದ್ರೆ ರೋಜರ್ ವಿಕ್ಟ್ರಿ ಟ್ರಾನ್ಸ್ಪೋರ್ಟ್ ಆ ಸಂಸ್ಥೆಗೆ ದುಡ್ಡು ಕೊಡ್ಬೇಕು. ಅಲ್ಲ, ನೀವೇನಕ್ಕೆ ಅಸಂಪ್ಷನ್ ಮಾಡ್ಕೋತಿದ್ದೀರಾ? ಫ್ರಂಟ್ ಆಫ್ ಕ್ಯಾಮ್ರಾ ಬಿಕಾಸ್ ಐ ಆಮ್ ಸಿಟಿಸನ್ ಆಫ್ ಕರ್ನಾಟಕ. ನನ್ನ ರಾಜ್ಯದ ಖಜಾನೆಗೆ ಸೇರುವಂತಹ ದುಡ್ಡು ಅದು ಎಲ್ಲೆಲ್ಲ ಬಳಕೆ ಆಗುತ್ತೆ, ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದರ ಪ್ರಶ್ನೆ ಮಾಡುವ ಹಕ್ಕು ನನಗೆ. ಪತ್ರಕರ್ತೆಯಾಗೂ ಇದೆ, ರಾಜ್ಯದ ನಾಗರಿಕರಾಗೂ ಇದೆ. ಹಾಗಾಗಿ ಪ್ರಶ್ನೆ ಮಾಡಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ. ನಿಮ್ಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಪ್ರಶ್ನೆ ಮಾಡಿ. ತನಿಖೆ ಸಂಸ್ಥೆಗಳಿದೆ, ತನಿಖೆ ಮಾಡ್ಲಿ, ರಿಪೋರ್ಟ್ ಕೊಡ್ಲಿ. ಅವಾಗ ಏನಾಗಿದೆ, ಏನು RVT ಅಂದ್ರೆ ಏನು, BVT ಅಂದ್ರೆ SVT ಅಂದ್ರೆ ಏನು ಅಂತ ಎಲ್ಲ ಗೊತ್ತಾಗ್ಲಿ, ಆಮೇಲೆ ಹೇಳೋಣ. ಸುಮ್ನೆ ಇವಾಗ ಬೆಳಗ್ಗೆ ಬಂದಿರೋ ಆಡಿಯೋ ಇವಾಗಲೇ ನೀವು 7 ಗಂಟೆಗೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಕನ್ಕ್ಲೂಷನ್ ಕೊಟ್ರೇನು? ಕರೆಕ್ಟ್ ಸರ್, ಬಟ್ ಏನಾಗ್ಬಿಡುತ್ತೆ ನಾವು ಈ ವಾಲ್ಮೀಕಿ ಹಗರಣದ್ದು ಕೂಡ ಕನ್ಕ್ಲೂಷನ್ ವೇಟ್ ಮಾಡ್ತಾ ಇದೀವಿ, ಹಗರಣದ್ದು ಕನ್ಕ್ಲೂಷನ್ ವೇಟ್ ಮಾಡ್ತಿದೀವಿ, ನಾವು RCB ಕಾಲ್ ತುಳಿತದ್ದು ಜಜ್ಮೆಂಟ್ ವೇಟ್ ಮಾಡ್ತಾ ಇದೀವಿ. ವೇಟ್ ಮಾಡೋ ಹಣೆ ಬರಹ ನಮ್ಗಿದೆ, ಮಾಡ್ತೀವಿ ಎನಿವೆ. ರೈಟ್, ನೇರವಾಗಿ ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವರಿಗೆ ಪ್ರಶ್ನೆ ಮಾಡ್ತೀನಿ. ಸರ್, ನಾವು ವಿನಯ್ ಅವರು ಅಂದ್ರೆ ಸಚಿವರ ಪುತ್ರ ವಿನಯ್ ಅವರು ಕೂಡ ರಿಪಬ್ಲಿಕ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು. ಅವ್ರನ್ನೂ ಕೇಳಿದ್ವಿ ನಾವು, ನಿಮ್ಮನ್ನೇನಾದ್ರೂ RVT ಅಂತ ಕರೀತಾರಾ, ನಿಮ್ಮ ಹೆಸರಿನ ಶಾರ್ಟ್ ಫಾರ್ಮ್ ಇದು, ನಿಮಗೂ ಅಬಕಾರಿ ಇಲಾಖೆಯ ಲೈಸೆನ್ಸಿಂಗ್ಗೂ ಏನಾದ್ರು ಸಂಬಂಧ ಇದೆಯಾ ಅಂದ್ರೆ ಸಹಜವಾಗೇ ಇಲ್ಲ ಅಂತ ಹೇಳಿದ್ರು. ನೀವು ಪಕ್ಷದ ವಕ್ತಾರರಾಗಿರೋದ್ರಿಂದ ನಿಮಗೇನಾದ್ರೂ ಗೊತ್ತಾ ಸರ್ ಯಾರು ಈ RVT ಅಂತ ಹೇಳಿ? ನಮಗೂ ಗೊತ್ತಿಲ್ಲಪ್ಪ, ನೀವೇ ಹೇಳ್ಬೇಕಿದ್ ಯಾರು RVT ಅಂತ. ನೀವೇ ಹೇಳ್ಬೇಕು ಯಾರು RVT ಅಂತ. ನಮಗೂ ಯಾರು ಇವಾಗ ಅದನ್ನ ಕಂಡಿಡಿಯೋ ಹೊಣೆ ಮಾಧ್ಯಮಗಳ ಮೇಲಿದೆ. ತನಿಖಾ ಸಂಸ್ಥೆಗಳಿದೆ, ತನಿಖೆ ಮಾಡ್ತಾರೆ ಯಾರು RVT, ಯಾರು BVT, SVT, MVT, ಮತ್ತೆ ನಮ್ ವಿಜೇಂದ್ರ ಇತ್ತಲ್ಲ VVT ಎಲ್ಲ ಟ್ಯಾಕ್ಸ್ ಗಳಿತ್ತಲ್ಲ, ತನಿಖೆ ಮಾಡ್ತಾರೆ ಸಂಸ್ಥೆಗಳಿದೆ, ತನಿಖಾ ಸಂಸ್ಥೆಗಳಿದೆ. ತನಿಖಾ ಸಂಸ್ಥೆ ಇದು AI ಮೂಲಕ ಮಾಡಿದೆ. ಯಾಕಂದ್ರೆ AI ತುಂಬಾ ಇವಾಗ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಈ ಆಡಿಯೋ AI ಇರಬಹುದು, ಏನ್ ಬೇಕಾದ್ರೂ ಮಾಡ್ತಾರೆ ಇವಾಗ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಹಿರಿಯ ಅಧಿಕಾರಿ ಅವರು ಕೂಡ ಹಂಗೆ ಹೇಳಿದ್ದಾರೆ, AI ನದ್ದೇ ವಿಡಿಯೋ ಅಂತ ಹೇಳಿ ತನಿಖೆ ಆಗ್ಲಿ. ಬಟ್ ಆಗುತ್ತಾ ಇವಾಗ ನೀವು ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಲೆಟ್ಸ್ ನಾಟ್ ಕಮ್ ಟು ಕನ್ಕ್ಲೂಷನ್, ಲೆಟ್ಸ್ ನಾಟ್ ಡೂ ದ ದಯವಿಟ್ಟು ನಾನು ಏನ್ ಹೇಳ್ತಿರೋದು ಅಲ್ಲ, ಕ್ವಶನ್ ಕೇಳಿ ಮೇಡಮ್, ಕ್ವಶನ್ ಕೇಳಿ ನಾನು ಆನ್ಸರ್ ಕೊಡ್ತೀನಿ. ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಲೆಟ್ಸ್ ನಾಟ್ ಕಮ್ ಟು ಕನ್ಕ್ಲೂಷನ್. ಕೋರ್ಟು ಕಚೇರಿ ತನಿಖಾ ಸಂಸ್ಥೆಗಳಿದೆ, ತನಿಖೆ ಮಾಡ್ಲಿ, ವರದಿ ಕೊಡ್ಲಿ. ನಾವಿಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಕ್ಯಾಮ್ರಾ ಮುಂದೆ ಕೂತ್ಕೊಂಡು ತನಿಖಾ ಮಾಡ್ಲಿ, ತನಿಖೆ ಮಾಡ್ಬಿಟ್ಟು RVT ಅಂದ್ರೆ ಯಾರು ಅಂತ ಗೊತ್ತಿಲ್ಲ. RVT 100 ಇದೆ. ಏನು RVT, ಏನದು RVT? ರೋಜರ್ ವಿಕ್ಟ್ರಿ ಟ್ರಾನ್ಸ್ಪೋರ್ಟ್ ಇರ್ಬೋದು, ನನಗೆ ಗೊತ್ತಿರೋ ಪ್ರಕಾರ. ನನಗೇನು ಗೊತ್ತದ RVT? ಅಬಕಾರಿ ಇಲಾಖೆ ಲೈಸೆನ್ಸ್ ಬರ್ಬೇಕು ಅಂದ್ರೆ ರೋಜರ್ ವಿಕ್ಟ್ರಿ ಟ್ರಾನ್ಸ್ಪೋರ್ಟ್ ಆ ಸಂಸ್ಥೆಗೆ ದುಡ್ಡು ಕೊಡ್ಬೇಕು. ಅಲ್ಲ, ನೀವೇನಕ್ಕೆ ಅಸಂಪ್ಷನ್ ಮಾಡ್ಕೋತಿದ್ದೀರಾ? ಫ್ರಂಟ್ ಆಫ್ ಕ್ಯಾಮ್ರಾ ಬಿಕಾಸ್ ಐ ಆಮ್ ಸಿಟಿಸನ್ ಆಫ್ ಕರ್ನಾಟಕ. ನನ್ನ ರಾಜ್ಯದ ಖಜಾನೆಗೆ ಸೇರುವಂತಹ ದುಡ್ಡು ಅದು ಎಲ್ಲೆಲ್ಲ ಬಳಕೆ ಆಗುತ್ತೆ, ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದರ ಪ್ರಶ್ನೆ ಮಾಡುವ ಹಕ್ಕು ನನಗೆ. ಪತ್ರಕರ್ತೆಯಾಗೂ ಇದೆ, ರಾಜ್ಯದ ನಾಗರಿಕರಾಗೂ ಇದೆ. ಹಾಗಾಗಿ ಪ್ರಶ್ನೆ ಮಾಡಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ. ನಿಮ್ಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಪ್ರಶ್ನೆ ಮಾಡಿ.
ತನಿಖೆ ಸಂಸ್ಥೆಗಳಿದೆ, ತನಿಖೆ ಮಾಡ್ಲಿ, ಸರಿ. ರಿಪೋರ್ಟ್ ಕೊಡ್ಲಿ. ಅವಾಗ ಏನಾಗಿದೆ, ಏನು RVT ಅಂದ್ರೇನು, BVT ಅಂದ್ರೆ SVT ಅಂದ್ರೇನು ಅಂತ ಎಲ್ಲ ಗೊತ್ತಾಗ್ಲಿ, ಆಮೇಲೆ ಹೇಳೋಣ. ಸುಮ್ನೆ ಇವಾಗ ಬೆಳಗ್ಗೆ ಬಂದಿರೋ ಆಡಿಯೋ ಇವಾಗಲೇ ನೀವು 7 ಗಂಟೆಗೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಕನ್ಕ್ಲೂಷನ್ ಕೊಟ್ರೇನು? ಕರೆಕ್ಟ್ ಸರ್, ಬಟ್ ಏನಾಗ್ಬಿಡುತ್ತೆ ಅಂದ್ರೆ ನಾವು ಈ ವಾಲ್ಮೀಕಿ ಹಗರಣದ್ದು ಕೂಡ ಕನ್ಕ್ಲೂಷನ್ ವೇಟ್ ಮಾಡ್ತಾ ಇದೀವಿ, ನಾವು ಬುಡಾ ಹಗರಣದ್ದು ಕನ್ಕ್ಲೂಷನ್ ವೇಟ್ ಮಾಡ್ತಿದೀವಿ, ನಾವು RCB ಕಾಲ್ ತುಳಿತದ್ದು ಜಜ್ಮೆಂಟ್ ವೇಟ್. ನೇರವಾಗಿ ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವ್ರಿಗೇನೆ ಪ್ರಶ್ನೆ ಮಾಡ್ತೀನಿ. ಸರ್, ನಾವು ವಿನಯ್ ಅವರು ಅಂದ್ರೆ ಸಚಿವರ ಪುತ್ರ ವಿನಯ್ ಅವರು ಕೂಡ ರಿಪಬ್ಲಿಕನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು. ಅವ್ರನ್ನೂ ಕೇಳಿದ್ವಿ ನಾವು, ನಿಮ್ಮನ್ನೇನಾದ್ರೂ RVT ಅಂತ ಕರೀತಾರಾ, ನಿಮ್ಮ ಹೆಸರಿನ ಶಾರ್ಟ್ ಫಾರ್ಮ್ ಇದು, ನಿಮಗೂ ಅಬಕಾರಿ ಇಲಾಖೆಯ ಲೈಸೆನ್ಸಿಂಗ್ಗೂ ಏನಾದ್ರು ಸಂಬಂಧ ಇದೆಯಾ ಅಂದ್ರೆ ಸಹಜವಾಗೇ ಇಲ್ಲ ಅಂತ ಹೇಳಿದ್ರು. ನೀವು ಪಕ್ಷದ ವಕ್ತಾರರಾಗಿರೋದ್ರಿಂದ ನಿಮಗೇನಾದ್ರೂ ಗೊತ್ತಾ ಸರ್ ಯಾರು ಈ RVT ಅಂತ ಹೇಳಿ? ನಮಗೂ ಗೊತ್ತಿಲ್ಲಪ್ಪ, ನೀವೇ ಹೇಳ್ಬೇಕಿದ್ ಯಾರು RVT ಅಂತ, ನೀವೇ ಹೇಳ್ಬೇಕು ಯಾರು RVT ಅಂತ. ನಮಗೂ ಯಾರು ಇವಾಗ ಅದನ್ನ ಕಂಡಿಡಿಯೋ ಹೊಣೆ ಮಾಧ್ಯಮಗಳ ಮೇಲಿದೆ. ತನಿಖಾ ಸಂಸ್ಥೆಗಳಿದೆ, ತನಿಖೆ ಮಾಡ್ತಾರೆ. ಯಾರು RVT, ಯಾರು BVT, SVT, MVT, ಮತ್ತೆ ನಮ್ ವಿಜೇಂದ್ರದು ಇತ್ತಲ್ಲ VVT ಎಲ್ಲ ಟ್ಯಾಕ್ಸ್ ಗಳಿತ್ತಲ್ಲ, ತನಿಖೆ ಮಾಡ್ತಾರೆ. ಸಂಸ್ಥೆಗಳಿದೆ, ತನಿಖಾ ಸಂಸ್ಥೆಗಳಿದೆ. ತನಿಖಾ ಸಂಸ್ಥೆ ಇದು AI ಮೂಲಕ ಮಾಡಿದೆ. ಯಾಕಂದ್ರೆ AI ತುಂಬಾ ಇವಾಗ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಈ ಆಡಿಯೋ AI ಇರಬಹುದು, ಏನ್ ಬೇಕಾದ್ರೂ ಮಾಡ್ತಾರೆ ಇವಾಗ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಹಿರಿಯ ಅಧಿಕಾರಿ ಅವರು ಕೂಡ ಹಂಗೆ ಹೇಳಿದ್ದಾರೆ, AI ನದ್ದೇ ವಿಡಿಯೋ ಅಂತ ಹೇಳಿ. ತನಿಖೆ ಆಗ್ಲಿ, ಬಟ್ ಆಗುತ್ತೆ. ಇವಾಗ ನೀವು ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಲೆಟ್ಸ್ ನಾಟ್ ಕಮ್ ಟು ಕನ್ಕ್ಲೂಷನ್, ಲೆಟ್ಸ್ ನಾಟ್ ಡೂ ದ ದಯವಿಟ್ಟು ನಾನು ಏನ್ ಹೇಳ್ತಾ ಇರೋದು ಅಲ್ಲ, ಕ್ವಶನ್ ಕೇಳಿ ಮೇಡಮ್, ಕ್ವಶನ್ ಕೇಳಿ ನಾನು ಆನ್ಸರ್ ಕೊಡ್ತೀನಿ. ಕ್ಯಾಮ್ರಾ ಮುಂದೆ ಕುತ್ಕೊಂಡು ಲೆಟ್ಸ್ ನಾಟ್ ಕಮ್ ಟು ಕನ್ಕ್ಲೂಷನ್. ಕೋರ್ಟು ಕಚೇರಿ ತನಿಖಾ ಸಂಸ್ಥೆಗಳಿದೆ, ತನಿಖೆ ಮಾಡ್ಲಿ, ವರದಿ ಕೊಡ್ಲಿ. ನಾವಿಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಕ್ಯಾಮ್ರಾ ಮುಂದೆ ಕೂತ್ಕೊಂಡು ತನಿಖಾ ಮಾಡ್ಲಿ, ತನಿಖೆ ಮಾಡ್ಬಿಟ್ಟು RVT ಅಂದ್ರೆ ಯಾರು ಅಂತ ಗೊತ್ತಿಲ್ಲ. RVT 100 ಇದೆ. ಏನು RVT, ಏನದು RVT? ರೋಜರ್ ವಿಕ್ಟ್ರಿ ಟ್ರಾನ್ಸ್ಪೋರ್ಟ್ ಇರ್ಬೋದು, ನನಗೆ ಗೊತ್ತಿರೋ ಪ್ರಕಾರ. ನನಗೇನು ಗೊತ್ತದ RVT? ಅಬಕಾರಿ ಇಲಾಖೆ ಲೈಸೆನ್ಸ್ ಬರಬೇಕು ಅಂದ್ರೆ ರೋಜರ್ ವಿಕ್ಟ್ರಿ ಟ್ರಾನ್ಸ್ಪೋರ್ಟ್ ಆ ಸಂಸ್ಥೆಗೆ ದುಡ್ಡು ಕೊಡಬೇಕು. ಅಲ್ಲ, ನೀವೇನಕ್ಕೆ ಅಸಂಪ್ಷನ್ ಮಾಡ್ಕೋತಿದ್ದೀರಾ? ಫ್ರಂಟ್ ಆಫ್ ಕ್ಯಾಮ್ರಾ ಬಿಕಾಸ್ ಆಮ್ ಅ ಸಿಟಿಸನ್ ಆಫ್ ಕರ್ನಾಟಕ, ನನ್ನ ರಾಜ್ಯದ ಖಜಾನೆಗೆ ಸೇರುವಂತಹ ದುಡ್ಡು ಅದು ಎಲ್ಲೆಲ್ಲ ಬಳಕೆ ಆಗುತ್ತೆ, ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದರ ಪ್ರಶ್ನೆ ಮಾಡುವ ಹಕ್ಕು ನನಗೆ, ಪತ್ರಕರ್ತೆಯಾಗೂ ಇದೆ, ರಾಜ್ಯದ ನಾಗರಿಕರಾಗೂ ಇದೆ. ಹಾಗಾಗಿ ಪ್ರಶ್ನೆ ಮಾಡಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ. ನಿಮ್ಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಪ್ರಶ್ನೆ ಮಾಡಿ. ತನಿಖೆ ಸಂಸ್ಥೆಗಳಿದೆ, ತನಿಖೆ ಮಾಡ್ಲಿ, ರಿಪೋರ್ಟ್ ಕೊಡ್ಲಿ. ಅವಾಗ ಏನಾಗಿದೆ, ಏನು RVT ಅಂದ್ರೇನು, BVT ಅಂದ್ರೆ SVT ಅಂದ್ರೇನು ಅಂತ ಎಲ್ಲ ಗೊತ್ತಾಗ್ಲಿ, ಆಮೇಲೆ ಹೇಳೋಣ. ಸುಮ್ನೆ ಇವಾಗ ಬೆಳಗ್ಗೆ ಬಂದಿರೋ ಆಡಿಯೋ ಇವಾಗಲೇ ನೀವು 7 ಗಂಟೆಗೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಕನ್ಕ್ಲೂಷನ್ ಕೊಟ್ರೇನು? ಕರೆಕ್ಟ್ ಸರ್, ಬಟ್ ಏನಾಗ್ಬಿಡುತ್ತೆ ನಾವು ಈ ವಾಲ್ಮೀಕಿ ಹಗರಣದ್ದು ಕೂಡ ಕನ್ಕ್ಲೂಷನ್ ವೇಟ್ ಮಾಡ್ತಾ ಇದೀವಿ, ನಾವು ಬುಡಾ ಹಗರಣದ್ದು ಕನ್ಕ್ಲೂಷನ್ ವೇಟ್ ಮಾಡ್ತಿದೀವಿ, ನಾವು RCB ಕಾಲ್ ತುಳಿತದ್ದು ಜಜ್ಮೆಂಟ್ ವೇಟ್ ಮಾಡ್ತಾ ಇದೀವಿ. ವೇಟ್ ಮಾಡೋ ಹಣೆ ಬರಹ ನಮ್ಗಿನೇ ಮಾಡ್ತೀವಿ ಎನಿವೆ, ಮಾಡ್ತಾ ಇದೀವಿ. ವೇಟ್ ಮಾಡೋ ಹಣೆ ಬರಹ ನಮ್ಗಿನೇ ಮಾಡ್ತೀವಿ ಎನಿವೆ.